ಯೂಟ್ಯೂಬ್ ಅವರು ರೀಸೆಂಟ್ ಆಗಿ YPP ಕ್ರೈಟೇರಿಯಾ ಅನೌನ್ಸ್ ಮಾಡ್ಯಾರ. YPP ಅಂದ್ರೆ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್. ಇದು ಈಗೇನ್ ಹೊಸ ಕ್ರಿಯೇಟರ್ಸ್ ಬರ್ತಾರಲ್ಲ ಅವ್ರಿಗೆ ಬಹಳ ಇಂಪಾರ್ಟೆಂಟ್. ಫೆಬ್ರವರಿ 1, 2027 ಇಸ್ವಿಯಿಂದ ಈ ಹೊಸ ಕ್ರೈಟೇರಿಯಾ ಚೇಂಜ್ ಆಗತ್ತೆ. ಅಂದ್ರೆ ಈಗ ಯೂಟ್ಯೂಬ್ ಅವ್ರು ಏನ್ ಅನೌನ್ಸ್ ಮಾಡ್ಯಾರಲ್ಲ ಅದು ಹೊಸದು 8,000 ಅವರ್ ಕಂಪ್ಲೀಟ್ ಮಾಡ್ಬೇಕಂದು ಅದು ಇನ್ನೂ ಸ್ಟಾರ್ಟ್ ಆಗಿಲ್ಲ. ಅದು ಫೆಬ್ರವರಿ ಮಂತ್ ಇಂದ ಸ್ಟಾರ್ಟ್ ಆಗತ್ತೆ ನೆಕ್ಸ್ಟ್ ಇಯರ್ ಅಂದ್ರೆ 2027ರಿಂದ. ಅಂಡ್ ಇಂಟರ್ನೆಟ್ ಒಳಗ ಆಲ್ರೆಡಿ ಸುಮಾರು ಜನ ಕನ್ಫ್ಯೂಸ್ ಆಗ್ಯಾರ. ಯೂಟ್ಯೂಬ್ ಇನ್ ಮಾನಿಟೈಸೇಷನ್ ಆಲ್ಮೋಸ್ಟ್ ಡಬಲ್ ಆಗೈತೆ ಅಂದು. ವೆಲ್, ಇದು ಕರೆಕ್ಟ್ ಆ್ಯಕ್ಚುಲಿ, ಬಟ್ ಸ್ಟೋರಿ ಅಷ್ಟು ಸಿಂಪಲ್ ಇಲ್ಲ. ಈ ವಿಡಿಯೋ ಒಳಗೆ ತುಂಬಾ ಸರಳವಾದ ಭಾಷೆ ಒಳಗೆ ನಿಮ್ಗೆ ತುಂಬಾ ಈಸಿ ಮೆಥಡ್ ಒಳಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ಅಂದರೆ 1ನೇ ಕ್ಲಾಸ್ ಹುಡುಗ ನೋಡಿದ್ರೆ ಆರಾಮಾಗಿ ಅರ್ಥ ಆಗಬೇಕು. ಸೊ ಅಷ್ಟು ಚೆನ್ನಾಗಿರೋ ಲ್ಯಾಂಗ್ವೇಜ್ ಒಳಗೆ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕರಿ. ಈ ವಿಡಿಯೋ ಒಳಗೆ ತುಂಬ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಅಪ್ಲೋಡ್ ಮಾಡ್ತೇನೆ. ಓಕೆನಾ? ಫಸ್ಟ್ ಇವಾಗಿರೋ IPP ಕ್ರೈಟೇರಿಯಾ ಅಂದ್ರೆ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು ಅಂಡ್ 4,000 ಅವರ್ಸ್ ವಾಚ್ ಟೈಮ್ ಕಂಪ್ಲೀಟ್ ಮಾಡಬೇಕು. ಅಂಡ್ ನೀವು ರೆಗ್ಯುಲರ್ ಶಾರ್ಟ್ಸ್ ಮಾಡ್ತೀರಿ ಅಂದ್ರೆ ಲಾಸ್ಟ್ 90 ಡೇಸ್ ಒಳಗೆ ನಿಮ್ಗೆ ಶಾರ್ಟ್ಸ್ ಒಳಗೆ 10 ಮಿಲಿಯನ್ ವ್ಯೂಸ್ ಇರಬೇಕು. ನೋಡ್ರಿ ಎಷ್ಟು ಸಿಂಪಲ್ ಅಂಡ್ ಎಷ್ಟು ಈಸಿ ಐತಿ. ಬಟ್ ಆಕ್ಚುಲಿ ಕೆಲವೊಬ್ಬರಿಗೆ ಇದು ಕೂಡ ಕಷ್ಟ. ಈಗ ಫೆಬ್ರವರಿ 1ನೇ ತಾರೀಕು 2027ರಿಂದ ಚೇಂಜ್ ಆಗಿರೋ ಕ್ರೈಟೇರಿಯಾ ಅಂದ್ರೆ ನಿಮ್ಗೆ 1,000 ಸಬ್ಸ್ಕ್ರೈಬರ್ಸ್ ಇರಬೇಕು ಅಂಡ್ 8,000 ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕು. ಅದೇ ನೀವು ಶಾರ್ಟ್ಸ್ ಆತಂದ್ರೆ 90 ಡೇಸ್ ಒಳಗೆ ಶಾರ್ಟ್ಸ್ ಒಳಗೆ ನಿಮ್ಗೆ 20 ಮಿಲಿಯನ್ ವ್ಯೂಸ್ ಬರಬೇಕು. ಸೊ ಇದು ಹೊಸದು ಕ್ರೈಟೇರಿಯಾ. ಸೊ ಬಹಳ ಏನ್ ಚೇಂಜ್ ಮಾಡಿಲ್ಲ. ಸಬ್ಸ್ಕ್ರೈಬರ್ಸ್ ಇವಾಗೂ 1,000ನ ಇಟ್ಟಾರ, ಅವಾಗೂ 1,000ನ ಇಟ್ಟಾರ. ಅಂಡ್ ಶಾರ್ಟ್ಸ್ ಒಳಗೆ 10 ಮಿಲಿಯನ್ ಇರೋದನ್ನ 20 ಮಿಲಿಯನ್ ಮಾಡ್ಯಾರ. ಅಂಡ್ ವಾಚ್ ಅವರ್ ಒಳಗೆ 4,000 ಇರೋದನ್ನ 8,000 ವಾಚ್ ಅವರ್ ಮಾಡ್ಯಾರ. ಅಂಡ್ ವಾಚ್ ಅವರ್ಗೆ ಟೈಮ್ ಕೂಡ ಸೇಮ್ ಇರ್ತೈತಿ, 1 ಇಯರ್ ಇರ್ತೈತಲ್ಲ. ಸೊ ಅದು ಕಂಟಿನ್ಯೂ ಹಂಗೆ ಇರ್ತೈತಿ. ಸೊ ಇವಾಗ ಇದು ಅಂತ ಕ್ಲಿಯರ್ ಆಯ್ತು. ಈಗ ಮೋಸ್ಟ್ ಇಂಪಾರ್ಟೆಂಟ್, ನೀವು ಆಲ್ರೆಡಿ ಯೂಟ್ಯೂಬ್ ಪ್ರೋಗ್ರಾಮ್ ಒಳಗೆ ಅದಿರಿ ಅಂದ್ರೆ ನಿಮ್ ಚಾನಲ್ ಆಲ್ರೆಡಿ ಮಾನಿಟೈಸ್ ಆಗೈತೆ ಅಂದ್ರೆ ನಿಮ್ಗೇನ್ ಟೆನ್ಷನ್ ತಗೊಳಕ ಹೋಗ್ಬೇಡ್ರಿ. ನೀವಂತೂ ಸೇಫ್ ಆದ್ರಿ. ಈ ಹೊಸ ರೂಲ್ಸ್ ಏನೈತಲ್ಲ, ಈಗೇನು ಹೊಸ ಕ್ರಿಯೇಟರ್ಸ್ ಬರ್ತಾರ ನೋಡ್ರಿ, ಅವ್ರಿಗೆ ವರ್ಕ್ ಆಗತಿ. ಸೊ ಈ ರೂಲ್ಸ್ ನ ಬರೀ ಅವ್ರು ಮಾತ್ರ ಫಾಲೋ ಮಾಡ್ಬೇಕು. ಸೊ ಇವಾಗ ಹೊಸ ಕ್ರಿಯೇಟರ್ಸ್ ಏನ್ ಅನ್ಕೋಬಹುದು ಅಂದ್ರೆ ಚಾನಲ್ ಮಾನಿಟೈಸ್ ಮಾಡೋದು ಇನ್ನೂ ಜಾಸ್ತಿ ಕಷ್ಟ ಆಗ್ಬೋದೇನೋ ಅಂತ ಅನ್ಕಂತಾರ. ಯಾಕಂದ್ರೆ ಮೊದ್ಲ 4,000 ಅವರ್ಸ್ ನ ವಾಚ್ ಟೈಮ್ ಕಂಪ್ಲೀಟ್ ಮಾಡೋದ್ರೆ ಚಡ್ಡ ಹರಿದು ಹೋಗೋದು. ಇನ್ನು 8,000 ಅಂದ್ರೆ ಅದು ಇನ್ನೂ ದೊಡ್ಡ ಅಮೌಂಟ್, ಅಂದ್ರೆ ಡಬಲ್ ಅದು. ಸೊ ಆಬ್ವಿಯಸ್ಲಿ ಅವ್ರಿಗೆ ಕಷ್ಟ ಆಗೇ ಆಕತಿ. ಬಟ್ ಯೂಟ್ಯೂಬರ್ ಆಗಿ ಸಕ್ಸಸ್ ಆಗ್ಬೇಕಂದ್ರೆ ಈ ವಾಚ್ ಟೈಮ್ ಆಗಿರ್ಬೋದು, ಈ ಸಬ್ಸ್ಕ್ರೈಬರ್ ಕೌಂಟು, ಇದು ಯಾವುದು ಮ್ಯಾಟ್ರ್ ಆಗಂಗಿಲ್ಲ. ಯಾಕಂದ್ರೆ ನೀವು ವಿಡಿಯೋಸ್ ಮಾಡೋದು ಮಾನಿಟೈಸೇಷನ್ ಆನ್ ಆಗ್ಲಿ ಅಥವಾ ತುಂಬಾ ಹಣ ಸಂಪಾದನೆ ಮಾಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಇತ್ತಂದ್ರೆ ನಿಮ್ ಚಾನಲ್ ಯಾವಾಗಲೂ ಮಾನಿಟೈಸ್ ಆಗಂಗಿಲ್ಲ. ಅಂಡ್ ನಿಮ್ ವಿಡಿಯೋಸ್ಗೆ ವ್ಯೂಸ್ ಬರೋದು ಕೂಡ ತುಂಬಾ ಕಷ್ಟ ಆಗುತ್ತೆ. ಯೂಟ್ಯೂಬ್ ಅನ್ನೋದು ಯಾವುದೋ ಜಾಬ್ ಅಲ್ಲ, ಅದು ಯಾವುದೋ ಕಂಪ್ನಿ ಅಲ್ಲ. ನೀವು ಅಲ್ಲಿ ಹೋಗಿ ಜಾಬ್ ಮಾಡ್ರಿ, ನಿಮ್ಗೆ ಅವ್ರು ಸ್ಯಾಲರಿ ಕೊಡ್ತಾರೆ ಅನ್ನಕ್ಕೆ. ಯೂಟ್ಯೂಬ್ ಅನ್ನೋದು ಒಂದು ಕ್ರಿಯೇಟಿವ್ ಪ್ಲಾಟ್ಫಾರ್ಮ್. ನಿಮ್ಗೆ ಇಷ್ಟ ಆಗಿರೋ ತರ ವಿಡಿಯೋಸ್ ಮಾಡ್ರಿ, ಇನ್ಫಾರ್ಮೇಟಿವ್ ವ್ಯಾಲ್ಯೂಯಬಲ್ ಕಂಟೆಂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ಜನ ಬಂದು ನಿಮ್ ವಿಡಿಯೋಸ್ ನೋಡ್ತಾರೆ. ಆ ವಿಡಿಯೋಸ್ ಜನಕ್ಕೆ ಏನಾರ ಇಷ್ಟ ಆಗಿ ಅವ್ರ ವಿಡಿಯೋಸ್ ಏನಾರ ಫುಲ್ ನೋಡಕತ್ರ ಹೋಗ್ತಾ 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 ತುಂಬಾ ಈಸಿಯಾಗಿ ಮಾನಿಟೈಸೇಷನ್ ಕಂಪ್ಲೀಟ್ ಆಗತ್ತೆ. ಅದೇ ನೀವೇನಾರ ಬರೀ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡ್ಬೇಕಂತ ಏನೇನಾರ ವಿಡಿಯೋ ಮಾಡಿದ್ರೆ ದೇವರಣೆಗೆ ಅದು ವರ್ಕ್ ಆಗಂಗಿಲ್ಲ. ಯಾಕಂದ್ರೆ ನಾವು ಒಂದು ಟ್ರಿಪ್ ಪ್ಲಾನ್ ಮಾಡಿರ್ತೀವಿ. ಈಗ ನಾನು ಗೋವಾಕ್ ಟ್ರಿಪ್ ಹೋಗ್ಬೇಕಂದ್ರೆ ಸಡನ್ ಆಗಿ ನಾನು ತಗೊಂಡೋಗಿ ಗೋವಾಕ್ ಬಿಟ್ರೆ ನನಗೆ ಆ ಫೀಲ್ ಇರಂಗಿಲ್ಲ. ನಾನು ಇಲ್ಲಿಂದ ಗೋವಾಕ್ ಹೋಗ್ಬೇಕಂದ್ರೆ ಮಧ್ಯೆ ಮಧ್ಯೆ ಸಫರ್ ಮಾಡಬೇಕು. ಟ್ರಾವೆಲ್ ಆಗಿರ್ಬೋದು, ಎಂಜಾಯ್ಮೆಂಟು, ಮೂಮೆಂಟು, ಫುಡ್ಡು ಎಲ್ಲ ಪ್ರತಿಯೊಂದು ನಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂತ ಗೋವಾಕ್ ಹೋಗ್ಬೇಕು. ಅವಾಗ ಮಾತ್ರ ಅದ್ರ ರಿಯಲ್ ಫೀಲ್ ಬರ್ತೈತಿ. ಅದೇ ಥರ ನೀವು ಯೂಟ್ಯೂಬ್ ಒಳಗೆ ಮಾನಿಟೈಸ್ ಆಗ್ಬೇಕಂದ್ರೆ ಫಸ್ಟ್ ನೀವು ಎಕ್ಸ್ಪೀರಿಯನ್ಸ್ ಆಗಬೇಕು. ಕ್ಯಾಮ್ರಾ ಆ್ಯಂಗಲ್ ಸೆಟ್ ಮಾಡೋದು, ವಿಡಿಯೋ ಶೂಟು, ವಿಡಿಯೋ ಎಡಿಟಿಂಗು, ಇದೆಲ್ಲಾನು ಕಲಿತಾ ಆಡಿಯನ್ಸು ನಿಮ್ಮ ವಿಡಿಯೋಸ್ನ ನೋಡ್ತಾ ನಿಮ್ಮ ಚಾನಲ್ ಮಾನಿಟೈಸ್ ಆಗುತ್ತೆ. ಆ್ಯಂಡ್ ದೆನ್ ನಿಮ್ಗೆ ಆ್ಯಡ್ಸ್ ಅರ್ನಿಂಗ್ ಬರಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ಈ ಥರ ಥಿಂಕ್ ಮಾಡ್ರಿ. ಜಸ್ಟ್ ನಾನು ಮಾನಿಟೈಸೇಷನ್ ಆನ್ ಮಾಡೋಕ್ಕೋಸ್ಕರ ಏನೇನಾದ್ರು ವಿಡಿಯೋಸ್ ಮಾಡ್ತೇನೆ ಅಂದ್ರೆ ದೇವರಾಣಿಗೂ ನಿಮ್ಮ ಚಾನಲ್ ಮಾನಿಟೈಸ್ ಆಗಂಗಿಲ್ಲ. ವಿಡಿಯೋ ಮಾಡಬೇಕಾದ್ರೆ ತುಂಬಾ ಸಿಂಪಲ್ ಆಗಿ ಥಿಂಕ್ ಮಾಡ್ರಿ. ನಾನ್ ಮಾಡುವಂತ ವಿಡಿಯೋಸು ವ್ಯೂವರ್ಸ್ಗೆ ಯೂಸ್ಫುಲ್ ಆಗತ್ತೆ, ಅವ್ರಿಗೆ ಏನಾರ ವ್ಯಾಲ್ಯೂ ಸಿಗ್ತೈತೆ, ಡೆಫಿನೆಟ್ಲಿ ಸಿಗ್ತೈತೆ ಅಂದ್ರೆ ಅವ್ರು ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವ್ರದ್ದು ನಿಮ್ಮ ವಿಡಿಯೋ ಎಷ್ಟೇ ಲಾಂಗ್ ಇರಲಿ ಸ್ಟಿಲ್ ಅವ್ರು ನೋಡ್ತಾರೆ. ಸೊ ವಿಡಿಯೋ ಒಳಗೆ ಹುಕ್ ಇಂಪಾರ್ಟೆಂಟು. ಸೊ ಹುಕ್ಕು ಅದಕ್ಕೆಲ್ಲ ಟೈಮ್ ಕೊಡ್ರಿ. ಈ ಅಲ್ಗೋರಿದಮ್ ಹಂಗೈತಿ ಹಿಂಗೈತಿ ನನ್ನ ವಿಡಿಯೋಸ್ ಅದು ಸಜೆಸ್ಟ್ ಮಾಡವಲ್ದು ಆ ಥರ ಎಲ್ಲ ಥಿಂಕ್ ಮಾಡಕತ್ರಿ ಅಂದ್ರೆ ಡಿಮೋಟಿವ್ ಆಗ್ಬಿಡ್ತೀರಿ. ನೀವು ಎಷ್ಟೇ ಟೈಮಿಂದ ವಿಡಿಯೋಸ್ ಮಾಡ್ಕೊಂತ ಬಂದ್ರು ನಿಮ್ಮ ಚಾನಲ್ ಮಾನಿಟೈಸ್ ಆಗಕತ್ತಿಲ್ಲ ಅಂದ್ರೆ ಪ್ರಾಬ್ಲಮ್ ಇರೋದು ಮಾನಿಟೈಸೇಷನ್ ಒಳಗಲ್ಲ, ನಿಮ್ಮ ಕಂಟೆಂಟ್ ಒಳಗ. ಸೊ ಅದನ್ನ ಕರೆಕ್ಟ್ ಮಾಡ್ಕರಿ. ಸೊ ಇವತ್ತ 25th ಆಗಸ್ಟ್ ಅಂದ್ರೆ ಇವತ್ತು ನಾನು ಶೂಟ್ ಮಾಡತ್ತೀನಿ, ನಾಳೆ 26th. ನಿಮ್ಗೆ ಇನ್ನೂ 5 ತಿಂಗಳು ಟೈಮ್ ಐತಿ. ಇದು ಆಗಸ್ಟ್ ಮಂತ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಇನ್ನು ನಿಮ್ಗೆ 5 ಮಂತ್ ಟೈಮ್ ಐತಿ. ನನ್ನ ಪ್ರಕಾರ ನೀವು ಈ ಅಪ್ಡೇಟ್ ನ ಒಂದು ನೆಗೆಟಿವ್ ನ್ಯೂಸ್ ತರ ನೋಡೋ ಬದಲು ಒಂದು ಆಪರ್ಚುನಿಟಿ ಅಂತ ಅನ್ಕರಿ. ನಿಮ್ಗೆ ಒಂದು ಡೆಡ್ ಲೈನ್ ಐತಿ. ಸೊ ಆ ಡೆಡ್ ಲೈನ್ ಒಳಗೆ ಹೆಂಗಾರ ಮಾಡಿ ಟ್ರೈ ಮಾಡ್ರಿ ಮಾನಿಟೈಸೇಷನ್ ಕಂಪ್ಲೀಟ್ ಮಾಡ್ಕೊಳಕ. ಅಂಡ್ ಇನ್ನೊಂದು ಹೇಳ್ತೀನಿ, ಕ್ರಿಯೇಟರ್ ಲೈಫ್ ಒಳಗೆ ಬಿಗ್ಗೆಸ್ಟ್ ಎನಿಮಿ ಅಂದ್ರೆ ಪ್ರೊಸ್ಕಾಸ್ಟಿನೇಷನ್. ಅದು ಹೇಳಕ್ ಬರೋಲ್ದು. ಪ್ರೊಸ್ಕ್ರಾಸ್ಟಿನೇಷನ್
ಫೀಲ್ ಅರ್ಥ ಮಾಡ್ಕೇರಪ್ಪ, ಅದು ಒಂಥರ ಐತಿ. ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡ್ತೀನಿ, ಕ್ಯಾಮ್ರಾ ತಗೊಂಡ್ಮೇಲೆ ಸ್ಟಾರ್ಟ್ ಮಾಡ್ತೀನಿ, ರೂಮ್ ಸೆಟಪ್ ರೆಡಿ ಆದ್ಮೇಲೆ ಮಾಡ್ತೀನಿ, ನನ್ನ ಹತ್ರ ಚಲೋ ಮೊಬೈಲ್ ಇಲ್ಲ, ಇದೆಲ್ಲ ಬಿಟ್ಬಿಡ್ರಿ. ಮೋಟಿವೇಶನ್ಗೋಸ್ಕರ ವೇಟ್ ಮಾಡಕ್ ಹೋಗ್ಬೇಡ್ರಿ, ಕೊಟ್ಟಿರೋ ಡೆಡ್ ಲೈನ್ ನ ಫಾಲೋ ಮಾಡ್ರಿ. ಸೊ ಅಕಸ್ಮಾತ್ ನೀವು ಯೂಟ್ಯೂಬ್ ಒಳಗೆ ಆಲ್ರೆಡಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಇದು ಬೆಸ್ಟ್ ಒಳ್ಳೆ ಕೆಲಸ ನಿಮ್ದು. ಅದ್ರೊಳಗೆ ನಿಮ್ ವಿಡಿಯೋಸ್ ಯಾವ್ದು ಟಾಪ್ ಪರ್ಫಾರ್ಮೆನ್ಸ್ ಆಗೈತಲ್ಲ ಅದನ್ನೆಲ್ಲ ಅನಲೈಸ್ ಮಾಡ್ರಿ. ಆ ವಿಡಿಯೋ ಒಳಗೆ ಬರೀ ವ್ಯೂಸ್ ಮಾತ್ರ ನೋಡಕ್ ಹೋಗ್ಬೇಡ್ರಿ, ಆ ವಿಡಿಯೋ ಯಾಕೆ ವರ್ಕ್ ಆಯ್ತು, ಹೆಂಗ್ ವರ್ಕ್ ಆಯ್ತು, ಇದ್ರೊಳಗೆ ನಾನು ಥಂಬ್ನೇಲ್ ಇಂಪ್ರೂವ್ ಮಾಡಿದ್ನೆ, ಅಥವಾ ಟೈಟಲ್ ಚೆನ್ನಾಗಿತ್ತ, ಅಥವಾ ನಂದು ಹುಕ್ ಚೆನ್ನಾಗಿತ್ತ, ಅಥವಾ ಆ ಟಾಪಿಕ್ ಅಷ್ಟು ಇಂಟ್ರೆಸ್ಟಿಂಗ್ ಅನಿಸ್ತಾ ಜನಕ್ಕೆ. ಸೊ ಅದೆಲ್ಲ ಅನಲೈಸ್ ಮಾಡ್ರಿ. ಬಿಕಾಸ್ ಒಂದು ವಿಡಿಯೋ ವೈರಲ್ ಆಗೈತೆ ಅಂದ್ರೆ ಅದು ನಿಮ್ ಲಕ್ ಅಲ್ಲ, ಅದ್ರೊಳಗೆ ಒಂದು ಪ್ಯಾಟರ್ನ್ ಇರ್ತೈತಿ. ಸೊ ಆ ಪ್ಯಾಟರ್ನ್ ನ ಐಡೆಂಟಿಫೈ ಮಾಡ್ರಿ. ಎಕ್ಸಾಂಪಲ್ಗೆ ಇವಾಗ ನೀವು ಒಂದು ಟಾಪಿಕ್ ಮೇಲೆ ವಿಡಿಯೋಸ್ ಮಾಡಿರಿ, ಬೆಸ್ಟ್ ಬಜೆಟ್ ವಿಡಿಯೋ ಎಡಿಟಿಂಗ್ ಆಪ್ಸ್ ಅಂತ ಹೇಳಿ. ಸೊ ಈ ಟಾಪಿಕ್ ಮೇಲೆ ಮಾಡಿರೋ ವಿಡಿಯೋಕ್ಕೆ ಬಹಳ ವ್ಯೂಸ್ ಬಂದ್ಬಿಡ್ತಪ್ಪ. ಸೊ ನೀವು ನೆಕ್ಸ್ಟ್ ವಿಡಿಯೋನ ರ್ಯಾಂಡಮ್ ಆಗಿ ಏನಾರ ಮಾಡಬಾರ್ದು, ಸೇಮ್ ಇದೇ ಟಾಪಿಕ್ಗೆ ಸಿಮಿಲರ್ ಇರಬೇಕು. ಲೈಕ್ 5 ಬೆಸ್ಟ್ ಆಪ್ಸ್ ಯು ಶುಡ್ ಸ್ಟಾಪ್ ಯೂಸಿಂಗ್, ಬೆಸ್ಟ್ ಎಡಿಟಿಂಗ್ ಆಪ್ಸ್ ಫಾರ್ ಬಿಗ್ನರ್ಸ್, ಐ ಟೆಸ್ಟ್ 10 ಎಡಿಟಿಂಗ್ ಆಪ್ಸ್, ಹಿಯರ್ ಇಸ್ ದ ಬೆಸ್ಟ್ ಒನ್. ಇಲ್ಲೇ ನೀವು ನೋಟಿಸ್ ಮಾಡಬಹುದು, ಸೇಮ್ ವಿಡಿಯೋನ ಬೇರೆ ಬೇರೆ ಟಾಪಿಕ್ ಒಳಗ ಅದೇ ಸೇಮ್ ಆಡಿಯನ್ಸ್ಗೆ ಕೊಟ್ಟಿರಿ. ದಟ್ಸ್ ಅ ಸ್ಟ್ರಾಟಜಿ. ಇವಾಗ ನೆಕ್ಸ್ಟ್ ಏನ್ ಮಾಡ್ತೀರಿ ಅಂದ್ರೆ ನಿಮ್ ಸೇಮ್ ನಿಶ್ ಒಳಗಿರೋ 5 to 10 ಕ್ರಿಯೇಟರ್ಸ್ ಚಾನಲ್ ನ ಚೆಕ್ ಮಾಡ್ರಿ. ಅವ್ರ ಚಾನಲ್ ಒಳಗ ವಿಡಿಯೋಸ್ ಯಾವ ತರ ವೈರಲ್ ಆಗೈತಿ, ಅವ್ರ ಟಾಪಿಕ್ ಏನ್ ಯೂಸ್ ಮಾಡ್ಯಾರ, ಅವ್ರದ್ದು ಹುಕ್ ಹೆಂಗೈತಿ, ತಮ್ನೇಲ್ಸ್ ಯಾವ ತರ ಫಾಲೋ ಮಾಡತ್ತಾರ, ವಿಡಿಯೋ ಲೆಂತ್ ಎಷ್ಟು ಐತಿ, ಎಡಿಟಿಂಗ್ ಯಾವ ತರ ಐತಿ, ಅವ್ರು ಹೇಳುವ ರೀತಿ, ಸ್ಟೋರಿ ಟೆಲ್ಲಿಂಗು, ಮೋಷನ್ ಗ್ರಾಫಿಕ್ಸ್ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ರಿ. ಹ್ಯಾಕರ್ ತರ ಅಬ್ಸರ್ವ್ ಮಾಡ್ಬೇಕು. ಇದೆಲ್ಲ ಕೇಳಿದ ಗುಟ್ಲೆ ಬಹಳ ಕಾಂಪ್ಲಿಕೇಟೆಡ್ ಎಲ್ಲ ಅನ್ಕೊಳಕ್ ಹೋಗ್ಬೇಡ್ರಿ. ಜಸ್ಟ್ ಒಂದು ಸಿನಿಮಾ ನೋಡಬೇಕಾದ್ರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್, ಆಮೇಲೆ ಎಮೋಷನ್ಸ್ ಅದಕ್ಕೆಲ್ಲ ಹೆಂಗ್ ಕನೆಕ್ಟ್ ಆಗ್ತಾವಲ್ಲ ಅದೇ ತರ ನೀವು ಒಂದು ವ್ಯೂವರ್ ಆಗಿ ಅವ್ರ ವಿಡಿಯೋಸ್ ಒಳಗೆ ಕನೆಕ್ಟ್ ಆಗ್ರಿ. ಅಂಡ್ ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್, ಆ ಕ್ರಿಯೇಟರ್ಸ್ ಕಮೆಂಟ್ ಸೆಕ್ಷನ್ ಇರ್ತದಲ್ಲ ಅದ್ರೊಳಗೆ ಆಡಿಯನ್ಸ್ ಮಾಡಿರುವಂತ ಕಾಮೆಂಟ್ಸ್ ನೋಡ್ರಿ. ಏನೇನ್ ಕಾಮೆಂಟ್ ಮಾಡ್ಯಾರ, ಯಾರು ಏನಾರು ಕ್ವಶನ್ ಕೇಳ್ತಾರ, ಅದೇ ಕ್ವಶನ್ ಮೇಲೆ ನೀವು ವಿಡಿಯೋಸ್ ಮಾಡ್ಬೋದು. ಸೊ ನಿಮ್ಗೆ ಅಲ್ಲಿಂದ ಕೂಡ ಹೊಸ ಹೊಸ ಐಡಿಯಾ ಸಿಗ್ತೈತಿ, ಹೊಸ ಟಾಪಿಕ್ ಸಿಗ್ತೈತಿ. ಸೊ ಅದೇ ಟಾಪಿಕ್ಸ್ ಮೇಲೆ ವಿಡಿಯೋಸ್ ಮಾಡ್ರಲ್ಲ. ಈಗ ಟ್ರೆಂಡಿಂಗ್ ಟಾಪಿಕ್ ಅಂದ್ರೆ ರ್ಯಾಂಡಮ್ ಆಗಿ ಅದನ್ನ ಕಾಪಿ ಮಾಡೋದಲ್ಲ. ಸಪೋಸ್ ಇವತ್ತು ಒಂದು ಮೂವಿ ಬಹಳ ಫೇಮಸ್ ಆಗತೈತಿ, ಅದು ಬಹಳ ಟ್ರೆಂಡಿಂಗ್ ಒಳಗೈತೆ ಅಂದ್ರೆ ನೀವು ಟೆಕ್ ಕ್ರಿಯೇಟರ್ ಅಥವಾ ಯಾವ್ದೋ ಬೇರೆ ನಿಶ್ ಒಳಗೆ ವಿಡಿಯೋಸ್ ಮಾಡಾರ ಆಗಿರ್ತೀರಿ. ಸೊ ನೀವು ಸಡನ್ ಆಗಿ ಮೂವಿ ರಿವ್ಯೂ ಮಾಡಿಬಿಟ್ರೆ ಆಡಿಯನ್ಸ್ ಶಾಕ್ ಆಗ್ಬಿಡ್ತಾರ. ಈ ಚಾನಲ್ ಎದಕ್ಕೆ ಸಬ್ಸ್ಕ್ರೈಬ್ ಮಾಡಿದ್ದೆ, ಇದ್ರೊಳಗೆ ಈ ತರ ವಿಡಿಯೋಸ್ ಬರುವ, ಈಗ ಯಾಕೆ ಮೂವಿ ರಿವ್ಯೂ ಬರತೈತಿ ಅಂತ ಹೇಳಿ ನಿಮ್ ಚಾನಲ್ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ. ಅಂಡ್ ನಿಮ್ ಚಾನಲ್ ಬರುವಂತ ರೀಚ್ ಕಡಿಮೆ ಆಕತಿ. ಅಂಡ್ ಜನಕ್ಕೆ ನಿಮ್ ಚಾನಲ್ ಮೇಲೆ ಇರೋ ಇಂಟ್ರೆಸ್ಟ್ ಐತಲ್ಲ ಅದು ಕಡಿಮೆ ಆಕತಿ. ಸೊ ಹಂಗಾಗಿ ಪ್ರಾಪರ್ ನಿಮ್ ನಿಶ್, ನಿಮ್ ಥೀಮ್ ಮಾತ್ರ ಫಾಲೋ ಮಾಡ್ರಿ. ಹಂಗಂತ ನಾನು ಟ್ರೆಂಡಿಂಗ್ ಇರೋ ಟಾಪಿಕ್ಸ್ ನ ವಿಡಿಯೋಸ್ ಮಾಡಬೇಡ್ರಿ ಅಂತ ಹೇಳತ್ತಿಲ್ಲ, ಮಾಡ್ರಿ. ಆದ್ರೆ ಯಾವ ತರ ಮಾಡ್ಬೇಕು ಅಂತ ಹೇಳ್ತಾ ನೋಡ್ರಿ. ಈಗ AI ಟ್ರೆಂಡಿಂಗ್ ಒಳಗಿತ್ತು ಅಂದ್ರೆ AI ಟೂಲ್ಸ್ ಫಾರ್ ಕ್ರಿಯೇಟರ್ಸ್. ನೀವು ಐಫೋನ್ ಲಾಂಚ್ ಆಯ್ತಂದ್ರೆ ಐಫೋನ್ ಕ್ಯಾಮ್ರಾ ಬಗ್ಗೆ ವಿಡಿಯೋಸ್ ಮಾಡ್ಬೋದು, ಅದ್ರ ಬ್ಯಾಟ್ರಿ ಯಾವ ತರ ಐತಿ, ಮೊಬೈಲ್ ಬಗ್ಗೆ, ಈ ತರ ನೀವು ಕ್ರಿಯೇಟರ್ಸ್ಗೆ ಅಂತ ಹೇಳಿ ಒಂದಿಷ್ಟು ವಿಡಿಯೋಸ್ ಮಾಡ್ಬೋದು. ಈಗ ಒಂದು ಹೊಸ ಮೂವಿ ಕ್ರಿಯೇಟ್ ಆಯ್ತಂದ್ರೆ ನಿಮ್ ಚಾನಲ್ ಒಳಗೆ ಏನಾರ ಎಡಿಟಿಂಗ್ ರಿಲೇಟೆಡ್ ಮಾಡ್ತೀರಂದ್ರೆ ಆ ಮೂವಿ ಒಳಗಿರೋ ಎಡಿಟಿಂಗ್ ನ ಬ್ರೇಕ್ ಡೌನ್ ಮಾಡ್ಬೋದು, ಕಲರ್ ರೀಡಿಂಗ್ ಮಾಡ್ಬೋದು. ಅದೇ ಸೇಮ್ ಟೆಕ್ ಒಳಗಿದ್ರಿ ಅಂದ್ರೆ ಆ ಮೂವಿ ಒಳಗೆ ಯೂಸ್ ಆಗಿರುವಂತ ಟೆಕ್ನಾಲಜಿ ಆಗಿರ್ಬೋದು ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ಬೋದು. ಅಂಡ್ ಅದೇ ತರ ಆ ಮೂವಿ ಒಳಗಿರೋ ವಿಜುವಲ್ಸ್ ಯಾವ ತರ ವರ್ಕ್ ಆಗತೈತಿ, ಈ ತರ ಎಲ್ಲ ಮಾಡ್ಬೋದು. ನೀವು ಟ್ರೆಂಡ್ ಸೇಮ್ ಇರ್ತೈತಿ, ಬಟ್ ಪರ್ಸ್ಪೆಕ್ಟಿವ್ ಐತಲ್ಲ ಅದು ನಿಮ್ದು ಇರ್ತೈತಿ. ಅಂಡ್ ದಟ್ಸ್ ಹೌ ಸ್ಟೇ ರಿಲೆವೆಂಟ್ ವಿತೌಟ್ ಮೇಕಿಂಗ್ ಯುವರ್ ಚಾನಲ್ ಲುಕ್ ರ್ಯಾಂಡಮ್. ಈಗ ಕೆಲವೊಬ್ರು ಹೇಳ್ತಾರ ನಂದು ಲಾಂಗ್ ಫಾರ್ಮೇಟ್ ವಿಡಿಯೋಸ್ ಬರೀ 3 ನಿಮಿಷ ಆಯ್ತು ಬ್ರೋ, ಸೊ ಯಾರ ನನಗೆ 5 ನಿಮಿಷ 10 ನಿಮಿಷ ಮಾಡು ಅಂತ ಹೇಳಿದ್ರು. ಸೊ ಹಂಗಾಗಿ ನಾನು 3 ನಿಮಿಷ ಇರೋದನ್ನ 10 ನಿಮಿಷಕ್ಕೆ ಮಾಡಕತ್ತೇನೆ ಅಂತ ಈ ತರ ಎಲ್ಲ ಮಾಡಕ್ ಹೋಗ್ಬೇಡ್ರಿ. ಈಗ ಯಾರೇ ಹೇಳ್ಯಾರ ಅಂತ ನಿಮ್ದು ಒರಿಜಿನಲ್ ಟಾಪಿಕ್ ಇರೋದು 5 ಮಿನಿಟ್ಸ್ ಅಥವಾ 3 ಮಿನಿಟ್ಸ್ ಇರೋದನ್ನ ತಗೊಂಡೋಗಿ 8 ನಿಮಿಷ 10 ನಿಮಿಷ ಮಾಡಿದ್ರೆ ಆಡಿಯನ್ಸ್ಗೆ ಬೋರ್ ಆಕತಿ, ಅದನ್ನ ಸ್ಟ್ರಿಚ್ ಮಾಡ್ದಂಗೆ ಆಕತಿ. ಒಂಥರ ಎಷ್ಟು ಹೇಳೋದು ಹೇಳಕತ್ತ, ನೀವು ಬೇಗ ಇನ್ಫಾರ್ಮೇಶನ್ ಕೊಡೋಲ್ಲ ಅಂತ ಹೇಳಿ ನಿಮ್ಮ ನೆಕ್ಸ್ಟ್ ವಿಡಿಯೋಕ್ಕೆ ವ್ಯೂಸ್ ಬರೋದು ಕಡಿಮೆ ಆಕತಿ. ನಿಮ್ಮ ಟಾಪಿಕ್ ಜೆನ್ಯೂನ್ಲಿ 8 ನಿಮಿಷ 10 ನಿಮಿಷ 12 ನಿಮಿಷ ಇರಬೇಕು. ಒರಿಜಿನಲ್ ಟಾಪಿಕ್ ಎಷ್ಟು ಮಿನಿಟ್ಸ್ ಕವರ್ ಆಗತ್ತಲ್ಲ ಬರೀ ಅದನ್ನ ಮಾತ್ರ ಫಾಲೋ ಮಾಡ್ರಿ. 3 ನಿಮಿಷ ಇರೋದನ್ನ ತಗೊಂಡು 8 ನಿಮಿಷ ಎಲ್ಲ ಪ್ಲೀಸ್ ಮಾಡಕ್ ಹೋಗ್ಬೇಡ್ರಿ. ಯಾಕಂದ್ರೆ ನಂಗೆ ಇದು ಫೀಲ್ ಆಗೈತಿ. ಸಮ್ಟೈಮ್ಸ್ ನಾನು ಯೂಟ್ಯೂಬ್ ಒಳಗೆ ಕೆಲವೊಂದು ಹೌ ಟು ರಿಲೇಟೆಡ್ ವಿಡಿಯೋಸ್ ಇರ್ತಾವಲ್ಲ ಅದನ್ನ ನೋಡಕ್ಕೆ ಹೋದಾಗ ಎಷ್ಟು ಎಳ್ಯಾಕತ್ತ, ನೀವು ಬೇಗ ಹೇಳಕ್ಕವಲ್ಲ, 1 ತಾಸು ಮಾಡತ್ತಾನ ಅಂತೇಳಿ ಬೇಜಾರು ಬಂದು ಸಿಟ್ಟು ಬಂದುಬಿಡ್ತದೆ ಒಂದೊಂದ್ಸತಿ. ಸೊ ನಿಮ್ಮ ವಿಡಿಯೋಸ್ ನೋಡೋ ಆಡಿಯನ್ಸ್ಗೂ ಕೂಡ ಆ ಥರ ಫೀಲ್ ಬರೋ ಥರ ಮಾಡಕ್ಕೆ ಹೋಗ್ಬೇಡ್ರಿ. ಇನ್ನೊಂದು ಇಂಪಾರ್ಟೆಂಟ್ ಕ್ಲಾರಿಫಿಕೇಶನ್, YPP ಅಂದರೆ ಜಸ್ಟ್ ಆ್ಯಡ್ ರಿವೆನ್ಯೂ ಅಲ್ಲ. ಯೂಟ್ಯೂಬ್ ಒಳಗೆ ಬರೀ ಆ್ಯಡ್ ರಿವೆನ್ಯೂವಿಂದ ಮಾತ್ರ ಅರ್ನ್ ಮಾಡ್ಬೋದು ಅನ್ಕೊಂಡಾರ, ಬಟ್ ನೀವು ಇಲ್ಲೇ ಬೇರೆ ಬೇರೆ ಥರನೂ ಅರ್ನಿಂಗ್ ಮಾಡ್ಬೋದು. ಲೈಕ್ ಅಫಿಲಿಯೇಟ್ ಮಾರ್ಕೆಟಿಂಗು, ಆ್ಯಂಡ್ ನಿಮ್ದು ಏನಾರು ಕೋರ್ಸ್ ಇದ್ರೆ ಅದನ್ನ ಯೂಟ್ಯೂಬ್ ಥ್ರೂ ಸೇಲ್ ಮಾಡ್ಬೋದು. ಅಂಡ್ ಇದ್ರೊಳಗೆ ಸೂಪರ್ ಚಾಟ್ ಅಂತ ಬರ್ತೈತೆ, ಅಲ್ಲಿಂದ ಕೂಡ ಅರ್ನಿಂಗ್ ಮಾಡ್ಬೋದು. ಅಂಡ್ ಯೂಟ್ಯೂಬ್ ಇಂದ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ಐತಿ, ಸೊ ಅದು ಕೂಡ ಒಂದು ಆಪ್ಷನ್ ಬರ್ತೈತಿ, ಅಲ್ಲಿಂದ ಕೂಡ ಅರ್ನ್ ಮಾಡ್ಬೋದು. ಸೊ ಡೋಂಟ್ ಥಿಂಕ್ 8000 ವಾಚ್ ಅವರ್ ಕಂಪ್ಲೀಟ್ ಆದ್ಮೇಲೆ ನಾನು ಅರ್ನಿಂಗ್ ಮಾಡಕ್ ಆಕತಿ ಅಂತ, ಅದಕ್ಕಿಂತ ಮುಂಚೆ ಕೂಡ ಅರ್ನಿಂಗ್ ಮಾಡ್ಬೋದು. ಯೂಟ್ಯೂಬ್ ಎಕೋಸಿಸ್ಟಮ್ ಒಳಗೆ ಮಲ್ಟಿಪಲ್ ಅರ್ನಿಂಗ್ ಸೋರ್ಸ್ ಐತಿ, ಜಸ್ಟ್ ಯು ಹ್ಯಾವ್ ಟು ಚೆಕ್ ದೆಮ್. ಸೊ ಫೈನಲ್ ಆಗಿ ಹೇಳೋದೊಂದು, ಈ ಹೊಸ ಅಪ್ಡೇಟ್ ಇಂದ ಪ್ಯಾನಿಕ್ ಆಗಕ್ ಹೋಗ್ಬೇಡ್ರಿ. ಈ ಅಪ್ಡೇಟ್ ನ ಸೀರಿಯಸ್ ಆಗಿ ತಗೊಂಡು ಇವತ್ತಿಂದಾನೇ ವಿಡಿಯೋಸ್ ಮಾಡಕ್ ಸ್ಟಾರ್ಟ್ ಮಾಡ್ರಿ. ನೆನ್ಪಿರ್ಲಿ, ಇನ್ನೂ 5 ತಿಂಗಳು ಟೈಮ್ ಐತಿ. ಇಷ್ಟು
ಇಷ್ಟು ಟೈಮ್ ಸಾಕ ನಿಮ್ಮ ಚಾನಲ್ ಗ್ರೋ ಮಾಡಕ್ಕೆ. ಅಟ್ಲೀಸ್ಟ್ ವೀಕ್ಲಿ 2 ಇಲ್ಲ 3 ವಿಡಿಯೋಸ್ ಹಾಕ್ರಿ. ನಿಮ್ಮ ಚಾನಲ್ ಒಳಗೆ ಡೇಟಾ ಎಷ್ಟು ಜಾಸ್ತಿ ಇರ್ತೈತಲ್ಲ ಅನಲೈಸ್ ಮಾಡಿ ವಿಡಿಯೋಸ್ನ ಕ್ರಿಯೇಟ್ ಮಾಡಕ್ ನಿಮ್ಗೂ ಕೂಡ ಈಸಿ ಆಕತಿ. ಅಂಡ್ ನಾನು ಆಲ್ರೆಡಿ ಹೊಸ ಯೂಟ್ಯೂಬರ್ಸ್ ಮಾಡುವಂತ 5 ಮಿಸ್ಟೇಕ್ಸ್ ಬಗ್ಗೆ ವಿಡಿಯೋ ಮಾಡೀನಿ. ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರ್ಬೋದು. ಸೊ ಈ ವಿಡಿಯೋ ನೀವು ಚೆಕ್ ಮಾಡ್ಬೋದು. ನೀವು ಯೂಟ್ಯೂಬ್ ಒಳಗೆ ಇನ್ನೂ ಸೀರಿಯಸ್ ಆಗಿದ್ರೆ ಅದ್ರೊಳಗೆ ತುಂಬಾ ಇಂಪಾರ್ಟೆಂಟ್ ವಿಷಯಗಳು ತಿಳ್ಕೊಳ್ಳೋದವು. ಸೊ ಆ ವಿಡಿಯೋ ನೋಡಿ ನೀವು ಏನೋ ಸ್ವಲ್ಪ ಇನ್ಫಾರ್ಮೇಶನ್ ತಗೋಬಹುದು. ಸೊ ಇದಿಷ್ಟು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸುತ್ತೇನೆ. ಸೊ ಈ ವಿಡಿಯೋ ನಿಮಗೆ ನಿಜವಾಗ್ಲೂ ಯೂಸ್ಫುಲ್ ಅನ್ಸಿದ್ರೆ ನಮ್ಮ ನೆಕ್ಸ್ಟ್ ವಿಡಿಯೋಕ್ಕೆ ಎಲ್ಲರೂ ಕಾಯ್ತಾ ಇರ್ರಿ. ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕರಿ. ಓಕೆ, ಟಾಟಾ ಬಾಯ್.